ನಮಸ್ತೆ ಎಜೆ ನ್ಯೂಸ್ಗೆ ಸ್ವಾಗತ. ರೈತರ ಜೀವನಾಡಿಯಾಗಿರುವ ಜೀನಕೇರ ಶಿಥಲ್ಗೊಂಡ ಕೆರೆ ದುರಸ್ತಿಗೆ 35 ಲಕ್ಷ ಮಂಜೂರು. ಉಮೇಶ್ಗೆ ಮುದ್ನಾಳ್ ಹರ್ಷ. ಯಾದಗಿರಿ ಜಿಲ್ಲಾಡಳಿತ ಭವನದಿಂದ ಕೇವಲ 12 ಕಿಲೋಮೀಟರ್ ದೂರದಲ್ಲಿ ಇರುವ ತಾಲೂಕಿನ ಜೀನಕೇರಿ ಗ್ರಾಮದ ಕೆರೆಯ ಕೋಡಿ ಮತ್ತು 2 ತೂಬು ಸಂಪೂರ್ಣ ಶಿಥಿಲಗೊಂಡಿದ್ದು ಅಪಾಯದ ಸ್ಥಿತಿಯಲ್ಲಿ ರೈತರಿಗೆ ಆತಂಕ ತಂದೊಡ್ಡಿದೆ ಎಂದು ಆರೋಪಿಸಿ ಪ್ರತಿಭಟನೆ ಮಾಡಿದ ಹಿನ್ನೆಲೆ ಜಿಲ್ಲಾಡಳಿತ ಕೆರೆ ದುರಸ್ತಿಗಾಗಿ 35 ಲಕ್ಷ ಮಂಜೂರು ಮಾಡಿರುವುದಾಗಿ ಸಾಮಾಜಿಕ ಹೋರಾಟಗಾರ ಉಮೇಶ್ಗೆ ಮುದ್ನಾಳ್ ನೇತೃತ್ವ ರೈತರ ಹೋರಾಟಕ್ಕೆ ಸಿಕ್ಕಂತ ಜಯ ಎಂದು ಹೇಳಿದ್ದಾರೆ. ಈ ತುಂಬು ಮತ್ತು ಕೆರೆ ದುರಸ್ತಿಗೆ ಅತಿ ಶೀಘ್ರದಲ್ಲಿ ಕಾಮಗಾರಿಯನ್ನ ಮಾಡಲಾಗುತ್ತೆ ಎಂದಿದ್ದಾರೆ. ಕಾಮಗಾರಿಯ ನಡೆಯುವ ಸಂದರ್ಭದಲ್ಲಿ ಮತ್ತೆ ನಿಮ್ಮೂರಿಗೆ ಬರುವುದಾಗಿ ತಿಳಿಸಿದ್ರು. ಇಂದು ಕರೆ ಸ್ಥಳಕ್ಕೆ ರೈತರೊಂದಿಗೆ ಭೇಟಿ ನೀಡಿ ಮಾತನಾಡಿದ ಅವರು, ಈ ಹಿಂದೆ ನಮ್ಮ ವಿನೂತನ ಹೋರಾಟಕ್ಕೆ ಸ್ಪಂದಿಸಿದ ಜಿಲ್ಲಾಡಳಿತಕ್ಕೆ ಹರ್ಷ ವ್ಯಕ್ತಪಡಿಸಿದರು. ಗ್ರಾಮದ ಆಂಜನೇಯ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ರೈತರೊಂದಿಗೆ ಸಂಭ್ರಮಿಸಿದ್ರು. ನಿಮ್ಮ ಗ್ರಾಮದಲ್ಲಿ ಏನೇ ಸಮಸ್ಯೆ ಕಂಡು ಬಂದಾಗ ನೀವು ಎಲ್ಲರೂ ಒಗ್ಗಟ್ಟಾಗಿ ಗ್ರಾಮದ ಅಭಿವೃದ್ಧಿಗಾಗಿ ಸಮಸ್ಯೆ ಪರಿಹಾರಕ್ಕಾಗಿ ಹೋರಾಟ ಮಾಡಲು ಮುಂದಾಗಬೇಕು. ಅಂದಾಗ ಮಾತ್ರ ನಿಮ್ಮ ಸಮಸ್ಯೆಗಳಿಗೆ ಹಿತಶ್ರೀ ಹಾಡಲು ಸಾಧ್ಯವಾಗುತ್ತೆ ಎಂದು ಹೇಳಿದರು. ಇದಕ್ಕೂ ಮುಂಚೆ ಗ್ರಾಮದ ಪ್ರಮುಖ ರಸ್ತೆಯಲ್ಲಿ ಅಂಬಿಗರ ಚೌಡಯ್ಯನವರ ವೃತ್ತದಿಂದ ಸಾಮಾಜಿಕ ಹೋರಾಟಗಾರ ಉಮೇಶ್ ಮುದ್ನಾಳ್ ಅವರನ್ನ ಬೆಂಬಲಿಸಲಾಗಿದೆ. ಇನ್ನು ಮುದ್ನಾಳ್ ಅವರನ್ನ ಆಂಜನೇಯ ದೇವಸ್ಥಾನದವರೆಗೂ ಭಾಜಿ ಭಜಂತ್ರಿ ಮುಖಾಂತರ ಕರೆತಂದು ನಿಮ್ಮ ಹೋರಾಟಕ್ಕೆ ಸಿಕ್ಕ ಜಯ ಅಂತ ರೈತರು ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ ಜೀನಕೇರಿ ಗ್ರಾಮದ ರೈತರಾದ ಹನುಮಂತ ಗುಜರಾತ್ ಮಲ್ಲೇಶಿ, ಪಸಪೂಲ್ ತಾಯಪ್ಪ, ಡಿಜೆ ಮರಿಯಪ್ಪ, ಅಂಬಿಗೆ ಕಾಚಪ್ಪ, ಹುಸ್ಮನಿ, ಚಾಂದ ಪಟೇಲ್, ಮಲ್ಲಪ್ಪ, ಭೀಮ್ರಾಯ್, ಲಕ್ಷ್ಮಣ್, ಚಂದ್ರಶೇಖರ್, ಸಾಬಣ್ಣ, ನಂದಳ್ಳಿ, ಆದಿಸಾಬ ನಾಯಕ, ಲಕ್ಷ್ಮಣ್, ಸಾಬಣ್ಣ, ಹಸನ್ ಪಾಟೀಲ್, ತಾಯಪ್ಪ ಮೆಟಿ, ಬಸವರಾಜ್, ನರಸಪ್ಪ, ವೆಂಕಟೇಶ್, ಮಹಮ್ಮದ್ ಮುಲ್ಲಾ, ಪ್ರಜ್ವಲ್, ಅವಕಾಶ, ಡಿಜೆ ಇನ್ನೂ ಹಲವರು ರೈತರು ಉಪಸ್ಥಿತರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.